ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ನಾವು ಕನ್ನಡ ವ್ಯಾಕರಣಾಂಶಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಛಂದಸ್ಸು ಈ ವ್ಯಾಕರಣಾಂಶದ ಕುರಿತಾಗಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಛಂದಸ್ಸಿನಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳು: ರಾಸ, ಯತಿ, ಗಣ. ಪ್ರಾಸದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡೇವಿ. ಇನ್ನು ಗಣದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಗಣದ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ಕಳೆದ ಅವಧಿಯಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ವಿ. ಗಣದಲ್ಲಿ 3 ಪ್ರಕಾರಗಳು ಎನ್ನುವುದನ್ನು ನಾವು ನೋಡಿದ್ವಿ. ಗಣದಲ್ಲಿ 3 ಪ್ರಕಾರಗಳು ಅವೆಂದ್ರೆ ಮಾತ್ರಾಗಣ, ಅಕ್ಷರಗಣ ಮತ್ತು ಅಂಶಿಗಣ ಎನ್ನುವಂತಹ 3 ಪ್ರಕಾರಗಳನ್ನ ನಾವು ನೋಡಿದ್ವಿ. ಅದರಲ್ಲಿ ಮೊದಲನೇ ಪ್ರಕಾರ ಮಾತ್ರಾಗಣದ ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅದನ್ನ ಇವತ್ತಿನ ಅವಧಿಯಲ್ಲೇ ಮುಂದುವರಿಸೋಣ. ಆ ನಿಟ್ಟಿನಲ್ಲಿ ನಾವು ಕಳೆದ ಅವಧಿಯಲ್ಲಿ ಮಾತ್ರಾಗಣದ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಮತ್ತೆ ಮಾತ್ರಾಗಣದಲ್ಲಿ 3 ಪ್ರಕಾರಗಳು, ಅದು 4 ಮಾತ್ರೆಗಣ, 5 ಮಾತ್ರೆಗಣ ಮತ್ತು 3 ಮಾತ್ರೆಗಣ. 3 ಮಾತ್ರೆಗಣ, 4 ಮಾತ್ರೆಗಣ ಮತ್ತು 5 ಮಾತ್ರೆಗಣ ಎನ್ನುವಂತಹ 3 ಪ್ರಕಾರಗಳನ್ನ ನಾವು ಗಣದಲ್ಲಿ ನೋಡಿದ್ವಿ. ಜೊತೆಗೆ ಮಾತ್ರಾಗಣದಲ್ಲಿ ಮಾತ್ರೆಗಳ ಕುರಿತಾಗಿ ಕೂಡ ಅಭ್ಯಾಸ ಮಾಡಿದ್ವಿ. ಮಾತ್ರೆಗಳಲ್ಲಿ 2 ಪ್ರಕಾರ, ಒಂದು ಲಘು ಮತ್ತೊಂದು ಗುರು. ಅವಾಗ ಲಘು ಎಲ್ಲಿ ಬಳಕೆ ಆಗ್ತದ, ಲಘು ಯಾವ ಯಾವ ಅಕ್ಷರಗಳಿಗೆ ಬಳಕೆ ಆಗ್ತದ, ಗುರು ಯಾವ ಯಾವ ಅಕ್ಷರಗಳಿಗೆ ಬಳಕೆ ಆಗ್ತದೆ ಎನ್ನುವಂತ ಅಂಶದ ಕುರಿತಾಗಿ ಕೂಡ ನಾವು ಅಭ್ಯಾಸ ಮಾಡಿದ್ವಿ. ಇವತ್ತು ಈ ಮಾತ್ರಾಗಣದಲ್ಲಿ ಬರುವಂತಹ ಪದ್ಯಗಳ ಕುರಿತಾಗಿ ಅಭ್ಯಾಸವನ್ನ ಮಾಡೋಣ. ಈಗ ನಿಮ್ಗೆ ಗೊತ್ತಿದೆ, ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತೀನಿ. ಮಾತ್ರಾಗಣದಲ್ಲಿ 3 ಪ್ರಕಾರ: 3 ಮಾತ್ರಾಗಣ, 4 ಮಾತ್ರಾಗಣ, 5 ಮಾತ್ರಾಗಣ. ಇನ್ನು ಮಾತ್ರೆಗಳಲ್ಲಿ 2 ಪ್ರಕಾರ, ಒಂದು ಲಘು ಮಾತ್ರೆ ಮತ್ತೊಂದು ಗುರು ಮಾತ್ರೆ. ನಿಮಗೆ ಗೊತ್ತಿರಲಿ. ಇನ್ನು ನಾವು ನೇರವಾಗಿ ಮಾತ್ರಾಗಣದಲ್ಲಿ ಬರುವಂತಹ ಪದ್ಯಗಳ ಕುರಿತಾಗಿ ನೋಡೋಣ್ರಿ. ಮಾತ್ರಾಗಣ ಇಲ್ಲಿ ಬರುವಂತಹ ಪದ್ಯಗಳ ಕುರಿತಾಗಿ ನೋಡೋಣ್ರಿ. ಇನ್ನು ಮಾತ್ರಾಗಣದಲ್ಲಿ ಬರುವಂತಹ ಪದ್ಯಗಳು ಯಾವುವು ಎನ್ನುವುದನ್ನ ಮೊದಲನೇದಾಗಿ ನೋಡಿದ್ರೆ, ಇಲ್ಲಿ ಬರುವಂತಹ ಪದ್ಯಗಳು ಯಾವ ಬರ್ತಾವ ಅಂದ್ರ, ಒಂದು ಕಂದ ಪದ್ಯ ಬರ್ತದ. ಮೊದಲನೇದು ಯಾವ ಬರ್ತದ? ಕಂದ ಪದ್ಯ ಬರ್ತದ. ಎರಡನೇದು ಷಟ್ಪದಿ, ಷಟ್ಪದಿ ಪದ್ಯ ಬರ್ತದ. ಅದೇ ರೀತಿಯಾಗಿ ರಗಳೆ ಪದ್ಯ ಬರ್ತದ. ಈ ಪದ್ಯಗಳನ್ನ ನಾವು ಎಲ್ಲಿ ಅಭ್ಯಾಸ ಮಾಡ್ತೀವಿ ಅಂದ್ರೆ ಮಾತ್ರಾಗಣದಲ್ಲಿ ಅಭ್ಯಾಸ ಮಾಡ್ತೀವಿ. ಕಂದ ಪದ್ಯ, ಷಟ್ಪದಿ ಮತ್ತು ರಗಳೆ ಪದ್ಯ ನಿಮ್ಗೆ ಗೊತ್ತಿರಲಿ. ಮಾತ್ರಾಗಣದಲ್ಲಿ ಬರುವಂತಹ ಪದ್ಯಗಳು ಯಾವುವು ಎನ್ನುವಂಥದ್ದನ್ನ ಕೇಳಿದ್ರೆ ನಿಮ್ಗೆ ಹೇಳಲು ಬರಬೇಕು. ಯಾವಂದ್ರೆ ಕಂದ ಪದ್ಯ, ಷಟ್ಪದಿ ಮತ್ತು ರಗಳೆ ಪದ್ಯಗಳು. ಅಂದ್ರ ಈ ರಗಳೆ ಪದ್ಯ ಇದ್ದಿರ್ಬಹುದು, ಷಟ್ಪದಿ ಇದ್ದಿರ್ಬಹುದು, ಕಂದ ಪದ್ಯ ಇದ್ದಿರಬಹುದು. ಇವು ಯಾವುಗಳಿಗೆ ಅನುಗುಣವಾಗಿ ನಾವುಗಳನ್ನ ಗುಂಪುಗಳಲ್ಲಿ ವಿಂಗಡಣೆ ಮಾಡ್ತೀವಿ ಅಂದ್ರ ಮಾತ್ರೆಗಳಿಗೆ ಅನುಗುಣವಾಗಿ ಈ ಕಂದ ಪದ್ಯಗಳನ್ನ ನಾವು ಬಿಡಿಸ್ತೀವಿ. ಅದಕ್ಕಾಗಿ ಈ ಪದ್ಯಗಳು ಎಲ್ಲಿ ಬರ್ತವೆ ಅಂದ್ರ ಮಾತ್ರಾಗಣದಲ್ಲಿ ಬರುತ್ತವೆ ಎನ್ನುವಂತ ಅಂಶ ನಮಗೆ ಗೊತ್ತಿರಬೇಕು. ಇನ್ನ ನೇರವಾಗಿ ನಾವು ಏನ್ ಮಾಡೋದ್ರ ಒಂದೊಂದರ ಕುರಿತಾಗಿ ನೋಡ್ತಾ ಬರೋಣ್ರೆ. ಮೊದಲನೇದಾಗಿ ಕಂದ ಪದ್ಯದ ಕುರಿತಾಗಿ ಅಭ್ಯಾಸವನ್ನ ಮಾಡೋಣ್ರಿ. ಕಂದ ಪದ್ಯ ಎಂದರೆ ಏನು, ಕಂದ ಪದ್ಯ ಹೇಗಿದ್ದಿರ್ತದ ಎನ್ನುವುದರ ಕುರಿತಾಗಿ ಕೂಡ ಕಂದ ಪದ್ಯ ಕಂದ ಪದ್ಯ ಅಂದ್ರೆ ಇದು ಎಷ್ಟು ಸಾಲಿನ ಪದ್ಯ ಆಗಿರ್ತಂದ್ರ 4 ಸಾಲಿನ ಪದ್ಯ ಆಗಿರ್ತದ. ಈ ಪದ್ಯವನ್ನು ನಾವು ಗುರುತಿಸಬೇಕಾದ್ರ ಪ್ರತಿಯೊಂದು ಪದ್ಯಗಳನ್ನ ಗುರುತಿಸಬೇಕಾದ್ರ ಕಂದ ಪದ್ಯ ಯಾವುದು, ಷಟ್ಪದಿ ಯಾವುದು, ರಗಳೆ ಪದ್ಯ ಯಾವುದು ಎನ್ನುವುದು ಗುರುತಿಸಬೇಕಾದ್ರ ನಮಗೇನು ಗೊತ್ತಿರಬೇಕು? ಅವುಗಳ ಲಕ್ಷಣ ಗೊತ್ತಿದ್ದಿರಬೇಕು. ಕಂದ ಪದ್ಯದ ಲಕ್ಷಣ ಗೊತ್ತಿದ್ದಿರಬೇಕು, ಷಟ್ಪದಿಯ ಲಕ್ಷಣ ಗೊತ್ತಿದ್ದಿರಬೇಕು, ರಗಳೆ ಪದ್ಯದ ಲಕ್ಷಣ ಗೊತ್ತಿದ್ದಿರಬೇಕು. ಅವಾಗಲೇ ನಮಗ ಈ ಪದ್ಯಗಳು ಯಾವುವು ಎನ್ನುವುದು ಗುರುತಿಸಲು ಸಾಧ್ಯ ಆಗ್ತದ. ಆ ನಿಟ್ಟಿನಲ್ಲಿ ನಾವು ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರ ಎಲ್ಲಾ ಪದ್ಯಗಳ ಲಕ್ಷಣಗಳನ್ನ ತಿಳಿದುಕೊಳ್ತಾ ಹೋಗೋಣ್ರಿ. ಆ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಕಂದ ಪದ್ಯದ ಲಕ್ಷಣಗಳನ್ನ ನೋಡೋಣ್ರಿ. ಲಕ್ಷಣಗಳು: ಕಂದ ಪದ್ಯದ ಲಕ್ಷಣಗಳು ಇದು. ಇದರಲ್ಲಿ ಮೊದಲನೇ ಲಕ್ಷಣ ಯಾವ್ದಿರ್ತದ? ಇದು 4 ಸಾಲಿನ ಪದ್ಯ. ಕಂದ ಪದ್ಯ ಎಷ್ಟು ಸಾಲಿನ ಪದ್ಯ ಆಗಿರ್ತದ? 4 ಸಾಲಿನ
ಪದ್ಯ. ಇದರ ಪ್ರಮುಖವಾದಂತಹ ಲಕ್ಷಣ ಏನಪ್ಪಾ ಅಂದ್ರೆ ಇದು 4 ಸಾಲಿನ ಪದ್ಯ ಆಗಿರ್ತದ. ಇನ್ನ ಎರಡನೇ ಲಕ್ಷಣ ಇದರ ಏನಪ್ಪಾ ಅಂದ್ರ ಈ 4 ಸಾಲಿನ ಪದ್ಯ ಏನಿದ್ದಿರ್ತದಲ್ಲ ಇದರಲ್ಲಿ ಮೊದಲನೇ ಮತ್ತು ಮೂರನೇ ಸಾಲುಗಳು ಸಮ. ಎರಡನೇ ಲಕ್ಷಣ ಏನಂದ್ರ ಮೊದಲನೇ ಮತ್ತು ಮೂರನೇ ಸಾಲು ಸಮ. ಹಾಗೆಯೇ ಕಂದ ಪದ್ಯದಲ್ಲೇ ಮೂರನೇ ನಿಯಮ ಏನಂದ್ರ ಎರಡನೇ ಮತ್ತು ನಾಲ್ಕನೇ ಸಾಲು ಸಮ. ಎದರಲ್ಲಿ ಸಮ? ಮಾತ್ರೆಗಳಲ್ಲಿ ಸಮ. ಅಂದ್ರೆ ಮೊದಲನೇ ಸಾಲಿನಲ್ಲಿ ಮತ್ತು ಮೂರನೇ ಸಾಲಿನಲ್ಲಿ ಸಮಾನವಾದಂತಹ ಮಾತ್ರೆಗಳು ಬರ್ತವೆ. ಅದೇ ತರನಾಗಿ ಎರಡನೇ ಮತ್ತು ನಾಲ್ಕನೇ ಸಾಲಿನಲ್ಲಿ ಏನಾಗಿತ್ತು ಅಂದ್ರೆ ಸಮಾನವಾದಂತಹ ಮಾತ್ರೆಗಳು ಬರುತ್ತವೆ. ಇದೇನಪ್ಪಾ ಅಂದ್ರ ಕಂದ ಪದ್ಯದ ಲಕ್ಷಣ ಎನ್ನುವುದನ್ನು ನಾವು ಪ್ರಮುಖವಾಗಿ ತಿಳಿದುಕೊಳ್ಬೇಕು. ಇವಾಗ ಮೂರನೇ ಲಕ್ಷಣ ಅಂದ್ರೆ ಎರಡನೇ ಮತ್ತು ನಾಲ್ಕನೇ ಸಾಲು ಸಮ. ಈಗ ನಾವು ನೋಡಿದ್ದಾಯ್ತು ಮೊದಲನೇ ಮತ್ತು ಮೂರನೇ ಸಾಲು ಸಮ, ಎರಡನೇ ಮತ್ತು ನಾಲ್ಕನೇ ಸಾಲು ಸಮ ಎನ್ನುವುದನ್ನ ನೋಡಿದ್ದಾಯ್ತು. ಈಗ ಏನ್ ನೋಡ್ಬೇಕಂದ್ರೆ ಮೊದಲನೇ ಸಾಲಿನಲ್ಲಿ ಮತ್ತು ಮೂರನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರ್ತವೆ, ಎರಡನೇ ಮತ್ತು ನಾಲ್ಕನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಬರುತ್ತವೆ ಎನ್ನುವುದು ನಮಗೂ ಕೂಡ ಗೊತ್ತಿದ್ದಿರಬೇಕು. ಆ ನಿಟ್ಟಿನಲ್ಲಿ ಮೊದಲನೇ ಮತ್ತು ಮೂರನೇ ಸಾಲಿನಲ್ಲಿ ಎಷ್ಟು ಮಾತ್ರೆಗಳು ಇದ್ದಿತ್ತು ಅಂದ್ರ 4 ಮಾತ್ರೆಯ 3 ಬಣ್ಣಗಳು ಇದ್ದಿತ್ತು. ಅಂದ್ರ 4 4 4 ಒಟ್ಟಾರೆಯಾಗಿ ಮಾತ್ರೆಗಳ ಸಂಖ್ಯೆ ಎಷ್ಟಿರ್ತದ? 12 ಇದ್ದಿರ್ತದ. ಎಲ್ಲಿ? ಮೊದಲನೇ ಮತ್ತು ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 3 ಬಣ್ಣಗಳು ಬಂದು ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಿರ್ತದ? 12 ಇದ್ದಿರ್ತದ. ಇನ್ನ ಎರಡನೇ ಮತ್ತು ನಾಲ್ಕನೇ ಸಾಲಿನಲ್ಲಿ ಈಗ ನಾವು ತಿಳ್ಕೊಂಡೇವೆ ಏನಂದ್ರೆ ಎರಡನೇ ಮತ್ತು ನಾಲ್ಕನೇ ಸಾಲುಗಳು ಮಾತ್ರೆಯಲ್ಲಿ ಸಮವಾಗಿ ಇರುತ್ತವೆ ಎನ್ನುವುದನ್ನ ತಿಳ್ಕೊಂಡೇವಲ್ಲ. ಆ ನಿಟ್ಟಿನಲ್ಲಿ ಎರಡನೇ ಮತ್ತು ನಾಲ್ಕನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬಂದು ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಿರ್ತದ? 20 ಇದ್ದಿರ್ತದ. 4 ಮಾತ್ರೆಯ ಎಷ್ಟು ಗಣಗಳು ಬರ್ತವು? 5 ಗಣಗಳು ಬರುತ್ತವೆ. ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 20 ಎನ್ನುವುದನ್ನು ನಾವು ಪ್ರಮುಖವಾಗಿ ತಿಳ್ಕೋಬೇಕು. 4 ಮಾತ್ರೆ 5 ಗಣಗಳು ಬಂದು ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟಿರ್ತದ? 20 ಇದ್ದಿರ್ತದ. ಇಷ್ಟು ಕಂದ ಪದ್ಯದ ಲಕ್ಷಣಗಳನ್ನ ನಾವು ನೋಡ್ತೀವಿ. ಪ್ರಥಮವಾಗಿ ಇದು 4 ಸಾಲಿನ ಪದ್ಯ, ಎರಡನೇದು ಮೊದಲನೇ ಮತ್ತು ಮೂರನೇ ಸಾಲುಗಳು ಮಾತ್ರೆಯಲ್ಲಿ ಸಮ, ಮೂರನೇದು ಎರಡನೇ ಮತ್ತು ನಾಲ್ಕನೇ ಸಾಲುಗಳು ಮಾತ್ರೆಗಳಲ್ಲಿ ಸಮ ಎನ್ನುವುದನ್ನ ನಾವು ಗುರುತಿಸಬೇಕು. ಅದೇ ತರನಾಗಿ ನಮಗ ಪ್ರಮುಖವಾಗಿ ನಾವು ನೆನಪಿಟ್ಕೋಬೇಕಾದ್ರೇನಂದ್ರ ಕಂದ ಪದ್ಯದ ಮೊದಲನೇ ಮತ್ತು ಮೂರನೇ ಸಾಲಿನಲ್ಲಿ ಮಾತ್ರೆಗಳು ಯಾವ ಬರ್ತವಂದ್ರ 4 ಮಾತ್ರೆಯ 3 ಗಣಗಳು ಬರುತ್ತವೆ ಎನ್ನುವುದು ನಮಗ ಗೊತ್ತಿದ್ದಿರಬೇಕು. ಅದೇ ತರನಾಗಿ ಎರಡನೇ ಮತ್ತು ನಾಲ್ಕನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಬರುತ್ತವೆ ಎನ್ನುವುದು ನಮಗ ಗೊತ್ತಿದ್ದಿರಬೇಕು. ಇಷ್ಟು ಅಂಶಗಳು ನಮಗೆ ಗೊತ್ತಿದ್ದಿರಬೇಕು. ಇನ್ನ ಈ ಕಂದ ಪದ್ಯದ ಕುರಿತಾಗಿ ಉದಾಹರಣೆಯನ್ನ ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಅಂಶ ಗೊತ್ತಿರಲಿ ನೋಡ್ರಿ. ಈ ಛಂದಸ್ಸಿನ ಕುರಿತಾಗಿ 3 ಅಂಕದ ಪ್ರಶ್ನೆ ಬಂದೇ ಬರ್ತದ. ಇವಾಗ ನಿಮಗೆ ಯಾವ ತರ ಕೇಳ್ತಾರ ಅಂದ್ರೆ ಯಾವುದೇ ಒಂದು ಪದ್ಯವನ್ನ ಕೇಳ್ತಾರೆ, ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸನ್ನು ಹೆಸರಿಸಿ ಎನ್ನುವಂತ ಪ್ರಶ್ನೆ ಬರ್ತದ. ಅವಾಗ ನೀವ್ ಏನ್ ಮಾಡ್ಬೇಕಂದ್ರ ಮೊದಲನೇದಾಗಿ ಪ್ರಸ್ತಾರವನ್ನ ಹಾಕಬೇಕು. ಪ್ರಸ್ತಾರ ಹಾಕೋಕ್ಕಿಂತ ಮುಂಚಿತವಾಗಿ ನಿಮಗ ಕೊಟ್ಟಂತಹ ಪದ್ಯ ನಿಮಗ ಗುರುತಿಸಲು ಸಾಧ್ಯ ಆಗಿರಬೇಕು. ಈ ಪದ್ಯ ಯಾವುದಿದೆ ಅನ್ನೋದು ನಿಮಗ ಗುರುತಿಸಲು ಸಾಧ್ಯ ಆದ್ರೇನೆ ಆ ಪ್ರಸ್ತಾರ ಹಾಕಲು ನಿಮಗೆ ಸಾಧ್ಯ ಆಗ್ತದ. ಇಲ್ಲಾಂದ್ರೆ ಪದ್ಯ ಯಾವ್ದಂತ ಗೊತ್ತಾಗ್ಲಿಲ್ಲ ಅಂದ್ರ ಪ್ರಸ್ತಾರ ಹಾಕಲು ಸಾಧ್ಯ ಆಗುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮಗೆ ಪದ್ಯ ಯಾವುದು, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಪದ್ಯ ಯಾವುದು ಅಂತ ಗುರುತಿಸಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರ, ಒಂದು ವೇಳೆ ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಾಲನ್ನ ಕೊಟ್ಟಿದ್ರೆ ಅಲ್ಲಿ ನೀವೇನಂತ ತಿಳ್ಕೋಬೇಕು, ಇದು ಕಂದ ಪದ್ಯ ಇದೆ ಅಂತ ತಿಳ್ಕೋಬೇಕು. ನೋಡ್ರಿ, ಕಂದ ಪದ್ಯ 8 ಸಾಲಿನ ಪದ್ಯ ಇದ್ದಿರ್ತದ, 4 ಸಾಲಿನ ಪದ್ಯ ಆದ್ರ
ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗ ಪ್ರಶ್ನೆಯನ್ನ ಕೇಳುವಾಗ 4 ಸಾಲುಗಳನ್ನು ಕೊಡೋದಿಲ್ಲ, ಕೇವಲ ಎಷ್ಟು ಸಾಲನ್ನು ಕೊಡ್ತಾರೆ? 2 ಸಾಲನ್ನ ಕೊಡ್ತಾರೆ. ಅವಾಗ 2 ಸಾಲನ್ನು ಕೊಟ್ಟಿದ್ರ ನೀವು ನೇರವಾಗಿ ಯಾವ ಪದ್ಯ ಇದೆ ಅಂತ ಗುರುತಿಸಬೇಕು. ಇದು ಕಂದ ಪದ್ಯ ಇದೆ ಅಂತ ಗುರುತಿಸಬೇಕು. ಅವಾಗ ಕಂದ ಪದ್ಯದ ಒಂದು ಲಕ್ಷಣಗಳ ಪ್ರಕಾರವಾಗಿ ನೀವು ಏನ್ ಮಾಡ್ಬೇಕು? ಮೊದಲನೇ ಸಾಲಿನಲ್ಲಿ 4 4 4 ಮಾತ್ರೆಯ 3 ಗಣಗಳನ್ನ ವಿಂಗಡಣೆ ಮಾಡಬೇಕು. ಅದೇ ತರನಾಗಿ ಎರಡನೇ ಮತ್ತು ಎರಡನೇ ಸಾಲಿನ ಇರ್ತದೆ, 2 ಸಾಲು ಕೊಟ್ಟಿರ್ತಾರೆ. ಮೊದಲನೇ ಸಾಲ ನೀವು ಏನ್ ಮಾಡ್ತೀರಿ? 4 ಮಾತ್ರೆಯ 3 ಗಣಗಳನ್ನ ಹಾಕ್ತೀರಿ. ಎರಡನೇ ಸಾಲಿನಲ್ಲಿ ನೀವು ಏನ್ ಮಾಡ್ಬೇಕಂದ್ರ 4 ಮಾತ್ರೆಯ 5 ಗಣಗಳನ್ನ ವಿಂಗಡಣೆ ಮಾಡಿ ಪ್ರಸ್ತಾರವನ್ನ ಹಾಕುವಂತ ಕೆಲಸವನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮಗೆ ಗೊತ್ತಾಯ್ತಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಾಲನ್ನ ಕೊಟ್ಟ ಪ್ರಸ್ತಾರವನ್ನ ಹಾಕಿ ಗಣಗಳನ್ನ ವಿಂಗಡಿಸಿ ಛಂದಸ್ಸನ್ನು ಹೆಸರಿಸಿ ಎನ್ನುವಂತ ಪ್ರಶ್ನೆ ಇತ್ತಂದ್ರ ನೀವು ನೇರವಾಗಿ ಕಂದ ಪದ್ಯ ಇದೆ ಅಂತ ತಿಳ್ಕೊಂಡು ಈ ತರನಾಗಿ ಅದನ್ನ ಏನ್ ಮಾಡ್ಬೇಕು? ಬಿಡಿಸುವಂತ ಕೆಲಸವನ್ನ ಮಾಡಬೇಕು. ಅರ್ಥ ಆಯ್ತಲ್ಲ? ಇನ್ನ ಲಕ್ಷಣಗಳಾದ ನಂತರ ಒಂದು ಕಂದ ಪದ್ಯಕ್ಕೆ ಉದಾಹರಣೆಯನ್ನ ನೋಡೋಣ. ಯಾವ ತರನಾಗಿ ಅದನ್ನ ಬಿಡಿಸಬೇಕು. ಈಗಾಗಲೇ ನಾವು ಮಾತ್ರೆಗಳು ಯಾವುವು, ಅವುಗಳನ್ನ ಎಲ್ಲೆಲ್ಲಿ ಯಾವ ತರನಾಗಿ ಬಳಕೆ ಮಾಡಬೇಕು, ಯಾವ ಯಾವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನ ಈಗಾಗಲೇ ತಿಳ್ಕೊಂಡೇವೆ. ಅದನ್ನ ಈಗ ಒಂದು ಪ್ರಾಯೋಗಿಕವಾಗಿ ನೋಡೋಣ್ರಿ. ಒಂದು ಪದ್ಯವನ್ನ ಬಿಡಿಸುವುದರ ಮುಖಾಂತರ ಅದನ್ನ ಪ್ರಾಯೋಗಿಕವಾಗಿ ನೋಡೋಣ್ರಿ. ಇಲ್ಲಿ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಮಲ್ಲಿಗೆಯಲ್ಲದೆ, ಉದಾಹರಣೆಗೆ ಒಂದು ಪದ್ಯವನ್ನ ನೋಡೋಣ್ರಿ. ಮಲ್ಲಿಗೆ ಎಲ್ಲದೆ ಸಂಪಿಗೆ ಎಲ್ಲದೆ ಸಂಪಿಗೆ ಎಲ್ಲದೆ ದಾಳಿಂಬ ಮಲ್ಲ ತೊಪ್ಪುವ ಚಂದ ಎನ್ನುವಂತ ಒಂದು ಪದ್ಯವನ್ನ ಇಲ್ಲಿ ನಾವು ನೋಡೋಣ. ಈ ತರನಾಗಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ 2 ಸಾಲುಗಳನ್ನ ಕೊಡ್ತಾರೆ. ಅದೇ ಹೇಳ್ತಾರೆ ಪ್ರಸ್ತಾರವನ್ನ ಹಾಕಿ ಗಣವಿಂಗಡಿಸಿ ಛಂದಸ್ಸನ್ನ ಹೆಸರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ನಾವು ಏನ್ ಮಾಡ್ಬೇಕಂದ್ರ ಮೊದಲನೇದಾಗಿ ಪ್ರಸ್ತಾರವನ್ನ ಹಾಕಬೇಕು, ಎರಡನೇದಾಗಿ ಗಣಗಳನ್ನ ವಿಂಗಡಣೆ ಮಾಡಬೇಕು, ನಂತರ ಕೊನೆಯದಾಗಿ ಏನ್ ಮಾಡ್ಬೇಕಂದ್ರ ಛಂದಸ್ಸನ್ನ ಹೆಸರಿಸಿ ಅದರ ಜೊತೆಗೆ ಲಕ್ಷಣಗಳನ್ನು ಬರೆಯುವಂತ ಕೆಲಸವನ್ನು ಕೂಡ ಮಾಡಬೇಕು. ಒಟ್ಟಾರೆಯಾಗಿ ಎಷ್ಟು ಕೆಲಸಗಳನ್ನು ಮಾಡಬೇಕು? 4 ಕೆಲಸ. ಛಂದಸ್ಸು ಪ್ರಶ್ನೆ ಗಣದಿಂದ ಛಂದಸ್ಸಿನ ಪ್ರಶ್ನೆ ಬಂದಾಗ 4 ಕೆಲಸಗಳನ್ನು ನಾವು ಮಾಡಬೇಕು. ಯಾವುದಂದ್ರ ಮೊದಲನೇದಾಗಿ ಪ್ರಸ್ತಾರ ಹಾಕುವಂತ ಕೆಲಸ ಮಾಡಬೇಕು, ಎರಡನೇದು ಗಣಗಳನ್ನ ವಿಂಗಡಣೆ ಮಾಡುವಂತ ಕೆಲಸ ಮಾಡಬೇಕು, ಮೂರನೇದು ಛಂದಸ್ಸಿನ ಹೆಸರನ್ನ ಬರೆಯುವಂತ ಕೆಲಸ ಮಾಡಬೇಕು, ನಾಲ್ಕನೇದು ಅದರ ಲಕ್ಷಣವನ್ನ ಬರೆಯುವಂತ ಕೆಲಸವನ್ನ ಮಾಡಬೇಕು. ಛಂದಸ್ಸಿನ ಹೆಸರಂದ್ರ ಯಾವ ಪದ್ಯ ಇರ್ತದಲ್ಲ ಆ ಪದ್ಯದ ಹೆಸರನ್ನ ಬರೆಯುವಂತ ಕೆಲಸವನ್ನ ನಾವು ಮಾಡಬೇಕು. ಕಂದ ಪದ್ಯ ಇದ್ರ ಕಂದ ಪದ್ಯ ಅಂತ ಬರೀಬೇಕು, ಷಟ್ಪದಿ ಇದ್ರ ಷಟ್ಪದಿ ಅಂತ ಬರೀಬೇಕು, ರಗಳೆ ಪದ್ಯ ಇದ್ರ ರಗಳೆ ಪದ್ಯ ಅಂತ ಬರೀಬೇಕು, ವೃತ್ತ ಪದ್ಯ ಇದ್ರ ವೃತ್ತ ಪದ್ಯ ಅಂತ ಬರೀಬೇಕು. ಅವಾಗ ಈ ತರನಾಗಿ ಒಂದು ಕಂದ ಪದ್ಯದ ಉದಾಹರಣೆಯನ್ನು ನಾವು ಇಲ್ಲಿ ನೋಡೋಣ. ಅವಾಗ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು? ಪ್ರಸ್ತಾರವನ್ನ ಹಾಕ್ಬೇಕು. ಅವಾಗ ಪ್ರಸ್ತಾರವನ್ನ ಯಾವ ತರ ಹಾಕ್ಬೇಕಂದ್ರ ಅಕ್ಷರವನ್ನ ನೋಡ್ತಾ ನಾವು ಏನ್ ಮಾಡ್ಬೇಕು? ಪ್ರಸ್ತಾರವನ್ನ ಹಾಕ್ಬೇಕು. ಮೊದಲನೇ ಅಕ್ಷರ ಯಾವ್ದ? ಮ ಇದ. ಆದ್ರ ಮುಂದಿನ ಅಕ್ಷರ ಎಂತ ಅಕ್ಷರ ಇದ? ಒತ್ತಕ್ಷರ ಇದ. ಈಗ ನಾವು ನೋಡಿದ್ದೇವೆ, ಮಾತ್ರೆಗಳನ್ನ ಅಭ್ಯಾಸ ಮಾಡುವಾಗ ನಾವು ಕಲ್ತಿದ್ದೇವೆ. ಮುಂದಿನ ಅಕ್ಷರ ಒತ್ತಕ್ಷರ ಇದ್ರ ಅದರ ಹಿಂದಿನ ಅಕ್ಷರಕ್ಕೆ ನಾವು ಯಾವ ಮಾತ್ರೆಯನ್ನ ಬಳಕೆ ಮಾಡಬೇಕು? ಗುರು ಮಾತ್ರೆಯನ್ನ ಬಳಕೆ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಮಗೆ ಯಾವ್ದು ಬರ್ತದ? ಗುರು ಬರ್ತದ. ಇನ್ನ ಲಿ ಇದು ಎಂತ ಅಕ್ಷರ ಆಗಿದೆ? ಹೃಸ್ವಸ್ವರದಿಂದ ಕೂಡಿದಂತ ಅಕ್ಷರ ಆಗಿದೆ. ಅವಾಗ ಹೃಸ್ವಸ್ವರದಿಂದ ಕೂಡಿದಂತ ಅಕ್ಷರ ಇದ್ರೆ ಅಲ್ಲಿ ನಾವು ಯಾವ ಮಾತ್ರೆಯನ್ನ ಬಳಕೆ ಮಾಡಬೇಕು? ಲಘು. ಈಗ ಇಲ್ಲಿಗೆ ಯಾವ ಬರ್ತದ? ಲಘು ಬರ್ತದ. ಇನ್ನ ಗೆ ಗೆ ಕೂಡ ಯಾವ ಅಕ್ಷರ ಇದೆ ಅಂದ್ರ ಹೃಸ್ವಸ್ವರದಿಂದ ಕೂಡಿದಂತ ಅಕ್ಷರ ಇದೆ. ಅದಕ್ಕಾಗಿ ಗೆ ಕೂಡ ನಾವು ಯಾವ್ದು ಬಳಕೆ ಮಾಡಬೇಕು?
ಲಘು ಮಾತ್ರೆಯನ್ನೇ ಬಳಕೆ ಮಾಡಬೇಕು. ಮತ್ತೆ ಯ ಬಂದ್ರೆ ಯ ಋಷಸ್ವರದಿಂದ ಕೂಡಿದಂತ ಅಕ್ಷರ ಇದ್ರು ಅಲ್ಲಿ ನಾವು ಗುರುವನ್ನ ಬಳಕೆ ಮಾಡಬೇಕು. ಯಾಕೆ ಗುರುವನ್ನ ಬಳಕೆ ಮಾಡಬೇಕು? ಈಗಾಗಲೇ ನೋಡಿದ ಪ್ರಕಾರವಾಗಿ ಮುಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದ್ರೆ ಅದಕ್ಕೆ ನಾವು ಯಾವ ಮಾತ್ರೆಯನ್ನು ಬಳಕೆ ಮಾಡಬೇಕು? ಗುರು. ನೋಡ್ರಿ, ಯ ಎನ್ನುವುದು ಋಸ್ವಸ್ವರದಿಂದ ಕೂಡಿದಂತ ಅಕ್ಷರ ಇದ್ರೂ ಕೂಡ ನಾವು ಗುರುವನ್ನ ಬಳಕೆ ಮಾಡಿದ್ದೀವಿ. ಯಾಕೆ ಗುರುವನ್ನ ಬಳಕೆ ಮಾಡಿದ್ದೀವಿ? ಮುಂದಿನ ಅಕ್ಷರ ಅಕ್ಷರದ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಅದು ಯಾವುದೋ ಇದ್ರೂ ಕೂಡ ಅದು ಯಾವ ಮಾತ್ರೆಯನ್ನ ಬಳಕೆ ಮಾಡಬೇಕು? ಗುರು ಮಾತ್ರೆಯನ್ನ ಬಳಕೆ ಮಾಡಬೇಕು. ಲ ಋಸ್ವಸ್ವರದಿಂದ ಕೂಡಿದಂತ ಅಕ್ಷರದ, ಅದಕ್ಕಾಗಿ ಇಲ್ಲಿ ನಾವೇನ್ ಮಾಡಬೇಕು? ಇದನ್ನು ಮತ್ತೆ ಲಘು ಅಂತ ಗುರುತಿಸಬೇಕು. ದೇ ಇದು ಕೂಡ ಯಾವುದದ? ಋಸ್ವಸ್ವರದಿಂದ ಕೂಡಿದಂತಹ ಅಕ್ಷರ ಇದೆ. ಅದಕ್ಕಾಗಿ ಇಲ್ಲಿ ನಾವು ಏನ್ ಮಾಡಬೇಕು? ಅದಕ್ಕೂ ಕೂಡ ಲಘುವನ್ನೇ ಬಳಕೆ ಮಾಡಬೇಕು. ಇನ್ನ ಸಂಪಿಗೆ ಎನ್ನುವಂತ ಶಬ್ದ ಸಮ್ ಇದು ಅನುಸ್ವರ, ಅನುಸ್ವರ ಇವಾಗ ಅನುಸ್ವರ ಇದ್ರೂ ಕೂಡ ಇಲ್ಲಿ ನಾವು ಯಾವ ಮಾತ್ರೆನ ಬಳಕೆ ಮಾಡಬೇಕು? ಗುರು. ಅವಾಗ ಸಮ್ ಈ ಅಕ್ಷರಕ್ಕೆ ಯಾವ್ದು ಬರ್ತದ? ಗುರು ಮಾತ್ರೆ ಬಳಕೆ ಆಗ್ತದ. ಇದನ್ನು ನಾವು ಕಲಿತಿದ್ದೇವೆ. ಅನುಸ್ವರ ಮತ್ತು ವಿಸರ್ಗ ಇತ್ತಂದ್ರ ಆ ಅಕ್ಷರಗಳಿಗೆ ನಾವು ಯಾವ ಮಾತ್ರೆಯನ್ನು ಬಳಕೆ ಮಾಡಬೇಕು? ಗುರು ಮಾತ್ರೆಯನ್ನ ಬಳಕೆ ಮಾಡಬೇಕು. ಅವಾಗ ಸಮ್ ಇದೆ, ಅದಕ್ಕಾಗಿ ನಾವು ಯಾವ ಮಾತ್ರೆಯನ್ನ ಬಳಕೆ ಮಾಡ್ತಾ ಇದ್ದೀವಿ? ಗುರು ಮಾತ್ರೆಯನ್ನ ಬಳಕೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಅಕ್ಷರಕ್ಕೆ ಬಂದ್ರೆ ಪಿ. ಋಸ್ವಸ್ವರದಿಂದ ಕೂಡಿದಂತ ಅಕ್ಷರದ ಸಾಮಾನ್ಯವಾಗಿ ಯಾವ್ದು ಬರ್ತದ? ಲಘು ಬರ್ತದ. ಗೆ ಇಲ್ಲೂ ಕೂಡ ಯಾವ್ದು ಬರ್ತದ? ಗೆ ಬರ್ತದ. ಆಯ್ತು, ಮೊದಲನೇ ಸಾಲಿನ ಪ್ರಸ್ತಾರ ಹಾಕುವುದಂತೂ ಆಯ್ತು. ಇನ್ನ ಎರಡನೇ ಸಾಲಿಗೆ ಬರೋಣ. ಯ ಮತ್ತೆ ಮುಂದಿನ ಅಕ್ಷರ ಯಾವ್ದಿದ? ಒತ್ತಕ್ಷರ ಇದೆ, ಅದಕ್ಕಾಗಿ ಗುರು ಬರ್ತದ. ಲಘು ಬರ್ತದ. ದೇ ಲಘು. ಋಸ್ವಸ್ವರದಿಂದ ಕೂಡಿದಂತ ಅಕ್ಷರಗಳು. ಇನ್ನ ದ ನೋಡ್ರಿ, ದ ಆ ಯಾವ್ದಿದೆ? ಇಲ್ಲಿ ದೀರ್ಘಸ್ವರ ಇದೆ, ಋಸ್ವಸ್ವರ ಇಲ್ಲ, ದೀರ್ಘಸ್ವರ ಇದೆ. ಅವಾಗ ಈಗ ನಾವು ತಿಳ್ಕೊಂಡಿವಿ ದೀರ್ಘಸ್ವರದಿಂದ ಕೂಡಿದಂತ ಅಕ್ಷರಗಳಿದ್ರ ಅದಕ್ಕೆ ನಾವು ಯಾವ ಮಾತ್ರೆಯನ್ನು ಬಳಕೆ ಮಾಡಬೇಕು? ಗುರು ಮಾತ್ರೆಯನ್ನ ಬಳಕೆ ಮಾಡಿದ್ವಿ. ಇನ್ನ ಲಿಂ ಅಂದ್ರೆ ಮತ್ತೆ ಯಾವ್ದು? ಅನುಸ್ವರ ಇತ್ತಂದ್ರೆ ಗುರು. ಇನ್ನ ಬ ಯಾವ್ದದ? ಋಸ್ವಸ್ವರದಿಂದ ಕೂಡಿದ, ಅದಕ್ಕಾಗಿ ಇಲ್ಲಿ ಲಘು. ಮ ಗುರು. ಯಾಕೆ ಗುರು? ಮುಂದಿನ ಅಕ್ಷರ ಒತ್ತಕ್ಷರ ಇದೆ. ಇನ್ನು ಮತ್ತೆ ಲ ಯಾವ್ದು ಬರ್ತದ? ಲಘು ಬರ್ತದ. ಅವಾಗ ಮುಂದಿನ ಅಕ್ಷರವನ್ನ ನೋಡ್ರಿ, ದೋ. ಇಲ್ಲಿ ಸ್ವಲ್ಪ ನೀವು ಗೊಂದಲ ಮಾಡ್ಕೋತೀರಿ. ಕೆಲವೊಬ್ರು ವಿದ್ಯಾರ್ಥಿಗಳು ದೋ ಅಂದ್ರೆ ಇದು ದೀರ್ಘಸ್ವರದಿಂದ ಕೂಡಿದಂತ ಅಕ್ಷರ ಇದೆ ಅಂತ ತಿಳ್ಕೊತೀರಿ. ಅಲ್ಲ, ಮುಂದೆ ದೀರ್ಘ ಇತ್ತಂದ್ರೆ ದೋ, ಮುಂದೆ ದೀರ್ಘ ಇತ್ತಂದ್ರೆ ಅದು ದೀರ್ಘಸ್ವರ. ಇಲ್ಲಿ ದೋ ಅಷ್ಟೇ ಇದೆ, ಋಸ್ವಸ್ವರದಿಂದ ಕೂಡಿದ, ಅದಕ್ಕಾಗಿ ಯಾವ್ದನ್ನ ಬಳಕೆ ಮಾಡಬೇಕು? ಲಘುವನ್ನೇ ಬಳಕೆ ಮಾಡಬೇಕು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇದು ಗೊಂದಲ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದೋ ಇದ್ರೆ ಯಾವ್ದು ಮಾಡಬೇಕು? ಲಘು. ದೋದ ಮುಂದೆ ದೀರ್ಘ ಇರ್ತದ, ದೊಡ್ಡ ದೋ ಇರ್ತದ, ದೋ ಅಲ್ಲೇ ಗುರು ಮಾತ್ರೆಯನ್ನ ಬಳಕೆ ಮಾಡಬೇಕು. ಅದ್ರ ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ, ಇಲ್ಲಿ ಯಾವ್ದನ್ನ ಬಳಕೆ ಮಾಡ್ಬೇಕು ನಾವು? ಗುರು. ಯಾಕಂದ್ರೆ ಮುಂದಿನ ಅಕ್ಷರ ಯಾವ್ದಿದೆ? ಒತ್ತಕ್ಷರ ಇದೆ. ಅವಾಗ ಹೂ ಇದು ಕೂಡ ಋಸ್ವಸ್ವರದಿಂದ ಕೂಡಿದ ಲಘು ಮಾತ್ರೆ ಬರ್ತದ. ವ ಯಾವ್ದು ಬರ್ತದ? ಲಘು ಮಾತ್ರೆ ಬರ್ತದ. ಇನ್ನ ಚೆಮ್ ಅಂದ್ರ ಇದು ಕೂಡ ಮತ್ತೆ ಅನುಸ್ವರ ಇದೆ, ಅದಕ್ಕಾಗಿ ಯಾವ್ದು ಬರ್ತದ? ಗುರು. ದೆಮ್ ಅನುಸ್ವರ ಇದೆ, ಯಾವ್ದು ಬರ್ತದ? ಗುರು ಮಾತ್ರೆ ಬರ್ತದ. ಈಗ ನಮ್ಮ ಮೊದಲನೇ ಕೆಲಸ ಆಯ್ತು. ಯಾವ ಕೆಲಸ ಆಯ್ತು? ಪ್ರಸ್ತಾರ ಹಾಕುವಂತ ಕೆಲಸ ಆಯ್ತು. ಇನ್ನೇನ್ ಮಾಡ್ಬೇಕು? ಮಹತ್ವದ ಕೆಲಸ, ಗಣಗಳನ್ನ ವಿಂಗಡಣೆ ಮಾಡಬೇಕು, ಗುಂಪುಗಳನ್ನಾಗಿ ವಿಂಗಡಣೆ ಮಾಡಬೇಕು. ಅವಾಗ ಈ ಗುಂಪುಗಳನ್ನಾಗಿ ವಿಂಗಡಣೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಒಂದು ಕೆಲಸವನ್ನ ಮಾಡಬೇಕು, ಮಾತ್ರೆಗಳ ಸಂಖ್ಯೆಗಳನ್ನ ಎಣಿಸಬೇಕು. ಒಟ್ಟಾರೆ ಮಾತ್ರೆಗಳ ನಮಗ ಕರೆಕ್ಟ್ ಆಗಿ ಬಂದಂದ್ರ ನಾವೇನ್ ತಿಳ್ಕೋಬೇಕು? ಪ್ರಸ್ತಾರ ಹಾಕುವುದು ಸರಿ ಆಗಿದೆ ಅಂತ ತಿಳ್ಕೋಬೇಕು. ಒಂದೊಂದಾಗಿ ನಾವು ಎಣಿಸ್ತಾ ಹೋಗೋಣ. ಈಗ ನಿಮ್ಗೆ ಗೊತ್ತಿದೆ, ಗುರು ಅಂದ್ರೆ ಎಷ್ಟು? 2 ಅಂತ ಪರಿಗಣಿಸಬೇಕು. ಲಘು ಅಂದ್ರೆ 1 ಅಂತ ಪರಿಗಣಿಸಬೇಕು. ಅವಾಗ 1 2 3 4 5 6 7 8 9 10 11 12. ಈಗಾಗಲೇ ಕಂದ ಪದದ ಲಕ್ಷಣಗಳನ್ನ ಕೇಳುವಾಗ ನಿಮ್ಗೆ ಹೇಳಿದ್ದೆ. ಏನಪ್ಪಾ ಅಂದ್ರ ಮೊದಲನೇ ಮತ್ತು
ಮೂರನೇ ಸಾಲಿನಲ್ಲಿ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು ಇದ್ದಿರ್ತದ 12 ಅಂತ ಹೇಳಿದ್ದೆ. ಇವಾಗ 12 ಬಂದದ ಅಂದ್ರ ಮೊದಲನೇ ಸಾಲಿನ ಪ್ರಸ್ತಾರ ಹಾಕುವಂತ ಕೆಲಸ ನಮ್ಮದು ಸರಿ ಆಗಿದೆ ಅಂತ ತಿಳ್ಕೋಬೇಕು. ಇನ್ನು ಎರಡನೇ ಸಾಲಿಗೆ ನೋಡ್ರಿ 1 2 3 4 5 6 7 8 9 10 11 12 13 14 15 16 17 18 19 20 ಲಕ್ಷಣಗಳನ್ನ ಹೇಳುವಾಗ ನಾ ಹೇಳಿದ್ದೇನಂದ್ರ ಮೂರನೇ ಮತ್ತು ನಾಲ್ಕನೇ ಸಾಲಿನ ಮಾತ್ರೆಗಳ ಸಂಖ್ಯೆ ಎಷ್ಟು ಬರ್ತದ 20 ಬರ್ತದ ಅಂತ ಹೇಳಿದೆ. 20 ಬಂದದ ಅಂದ್ರ ಒಟ್ಟಳಗೆ ಮೊದಲನೇ ಮತ್ತು ಎರಡನೇ ಸಾಲಿನ ಪ್ರಸ್ತಾರ ಹಾಕುವಂತ ಕೆಲಸ ನಮ್ದು ಸರಿಯಾಗಿದೆ ಅಂತ ಇಲ್ಲಿ ನಾವು ಭಾವಿಸಬೇಕು. ಇನ್ನ ಗಣಗಳನ್ನ ವಿಂಗಡಣೆ ಮಾಡಬೇಕು. ಇನ್ನು ಗಣಗಳನ್ನ ವಿಂಗಡಣೆ ಮಾಡುವಾಗ ಈಗ ನಾನು ನಿಮ್ಗೆ ಹೇಳಿದ್ದೆ 2 ಸಾಲಿನ ಪದ್ಯ ಇರ್ತದ, ಅದು ಗಂಧ ಪದ್ಯ ಇದೆ ಅಂತ ತಿಳ್ಕೋಬೇಕು. ಗಂಧ ಪದ್ಯ ಇದರಲ್ಲಿ ಯಾವ ಮಾತ್ರಾಗಣ ಬಳಕೆ ಆಗ್ತದ? ಈಗ ನಾವು ಮಾತ್ರಾಗಣದಲ್ಲಿ 3 ಪ್ರಕಾರಗಳನ್ನು ನೋಡಿದ್ದೇವೆ. 3 ಮಾತ್ರೆಗಣ, 4 ಮಾತ್ರೆಗಣ, 5 ಮಾತ್ರೆಗಣ ಅಂತ ನಾವು ಪ್ರಕಾರಗಳನ್ನ ತಿಳ್ಕೊಂಡಿವಿ. ಇಲ್ಲಿ ಗಂಧ ಪದ್ಯದಲ್ಲಿ ಕೇವಲ 4 ಮಾತ್ರೆಗಣ ಮಾತ್ರ ಬಳಕೆ ಆಗ್ತದ. 3 ಮಾತ್ರೆಗಣ ಮತ್ತು 5 ಮಾತ್ರೆಗಣ ಇಲ್ಲಿ ಬಳಕೆ ಆಗುವುದಿಲ್ಲ. ಕೇವಲ 4 ಮಾತ್ರೆಗಣ ಮಾತ್ರ ಇಲ್ಲಿ ಬಳಕೆ ಆಗ್ತದ. ಅವಾಗ ಇಲ್ಲಿ 4 ಮಾತ್ರೆಯ ಗಣಗಳನ್ನ ನಾವಿಲ್ಲಿ ವಿಂಗಡಿಸ್ತಾ ಹೋಗ್ಬೇಕು. ಅವಾಗ ಇಲ್ಲಿ ನೋಡ್ರಿ, ನಾ ಈಗಾಗಲೇ ಹೇಳಿದ್ದೆ ಮೊದಲನೇ ಮತ್ತು ಮೂರನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಬರುತ್ತವೆ ಅಂತ ಹೇಳಿ. ಇಲ್ಲಿ ಮತ್ತೊಮ್ಮೆ ನಿಮಗ ಬಿಡಿಸಿ ತೋರಿಸ್ತೀನಿ ನೋಡ್ರಿ. 4 4 4 ಇದು ಮೊದಲನೇ ಸಾಲಲ್ಲಿ. ಎರಡನೇ ಸಾಲಿನಲ್ಲಿ 4 4 4 4 4 ಅಂದ್ರೆ 4 ಮಾತ್ರೆಯ ಎಷ್ಟು ಗಣಗಳು ಬರ್ತವು? 5 ಗಣಗಳು ಬರುತ್ತವೆ ಅಂತ ನಾನು ನಿಮಗೆ ಹೇಳಿದ್ದೆ. ಆ ಪ್ರಕಾರ ಇದು ಬಂದದ ನೋಡ್ರಿ. 1 2 1 2 3 4 ಇಲ್ಲಿ ನಾವು ಏನ್ ಮಾಡಬೇಕು? ಒಂದ ಗಣ ವಿಂಗಡಣೆ ಮಾಡಬೇಕು. 1 2 3 4 ಇದು ಎರಡನೇ ಗಣ. 1 2 3 4 ಇದು ಮೂರನೇ ಗಣ. ಒಂದನೇ ಸಾಲಂತೆ 4 4 4 ಬಂದದ. ಅವಾಗ ಇಲ್ಲಿ ಮೇಲ್ಗಡೆ ನೀವು ನಮೂದನೆ ಮಾಡಬೇಕು. 4 4 ಅಂತ ನಮೂದಿಸುವಂತ ಕೆಲಸ ಸರಿಯಾಗಿ ಮಾಡಬೇಕು. ಇನ್ನ ಎರಡನೇ ಸಾಲಿಗೆ ಬರ್ರಿ. 1 2 3 4 1 2 3 4 1 2 3 4 1 2 3 4 1 2 3 4 ನೋಡ್ರಿ. 4 ಮಾತ್ರ 5 ಗಣಗಳದು. 1 2 3 4 5 4 ಮಾತ್ರ 5 ಗಣಗಳು. ಅದು ಅಲ್ಲ, ಈ ತರನಾಗಿ ಮೊದಲನೇ ಮತ್ತು ಎರಡನೇ ಸಾಲನ್ನು ನಾವು ಬಿಡಿಸುವಂತ ಕೆಲಸ ಮಾಡಬೇಕು. ಇನ್ನ ಪ್ರಸ್ತಾರ ಹಾಕೋದಾಯ್ತು, ಗಣಗಳ ವಿಂಗಡಣೆ ಆಯ್ತು. ಇನ್ನು ಮೂರನೇ ಕೆಲಸ ಯಾವುದು? ಛಂದಸ್ಸನ್ನ ಹೆಸರಿಸುವುದು. ಅವಾಗ ಛಂದಸ್ಸನ್ನ ಹೆಸರಿಸಬೇಕು. ಛಂದಸ್ಸಿನ ಹೆಸರು ಈ ತರನಾಗಿ ಸ್ಟಾರ್ ಮಾರ್ಕ್ ಹಾಕ್ರಿ ಅಥವಾ ಯಾವ ಮಾರ್ಕ್ ಹಾಕ್ರಿ ಹಾಕ್ರಿ. ಛಂದಸ್ಸಿನ ಹೆಸರು ಏನಂತ ಬರೀತೀರಿ? ಈಗಾಗಲೇ ಹೇಳಿದೀನಿ, ಛಂದಸ್ಸಿನ ಹೆಸರು ಏನಂತ ಬರೀಬೇಕು? ಯಾವ ಪದ್ಯ ಇರ್ತದಲ್ಲ ಆ ಪದ್ಯದ ಹೆಸರನ್ನ ಬರೀಬೇಕು. ಅವಾಗ ಯಾವ ಪದ್ಯ ಇರೋದು? ಗಂಧ ಪದ್ಯ. ಯಾವ ಪದ್ಯ ಇದೆ? ಗಂಧ ಪದ್ಯ. ಗಂಧ ಪದ್ಯ ಇರೋದ್ರಲ್ಲಿ ನಾವು ಹೆಸರಿಸಬೇಕು. ಇದಾದ ನಂತರ ನಾವು ಏನ್ ಮಾಡಬೇಕು? ಲಕ್ಷಣಗಳನ್ನ ಬರೀಬೇಕು. ಲಕ್ಷಣಗಳನ್ನ ಬರೀಬೇಕು. ಕನಿಷ್ಠ 3 ಲಕ್ಷಣಗಳನ್ನಾದ್ರೂ ನೀವು ಬರೆಯಲೇಬೇಕು. ಅವಾಗ ಇಲ್ಲಿ ಈಗಾಗಲೇ ಲಕ್ಷಣಗಳನ್ನ ಮೊದಲನೇದಾಗಿ ಹೇಳಿದ್ದೆಲ್ಲ, ಬರೆಸಿದ್ದೆಲ್ಲ, ಅದನ್ನೇ ನೀವು ಇಲ್ಲಿ ಬರೆಯುವಂತ ಕೆಲಸವನ್ನ ಮಾಡಬೇಕು. ಮೊದಲನೇ ಲಕ್ಷಣ ಯಾವುದು? ಇದು 4 ಸಾಲಿನ ಪದ್ಯ. 4 ಸಾಲಿನ ಪದ್ಯ. ಎರಡನೇ ಲಕ್ಷಣ 1ನೇ ಮತ್ತು 3ನೇ ಸಾಲು ಸಮ. ಮೂರನೇ ಲಕ್ಷಣ 2ನೇ ಮತ್ತು 4ನೇ ಸಾಲು ಸಮ.
ಇಷ್ಟು ಲಕ್ಷಣಗಳನ್ನ ಬರೆಯುವಂತ ಕೆಲಸ ನೀವು ಮಾಡಬೇಕು. ಅರ್ಥ ಆಯ್ತಲ್ಲ? 4 ಕೆಲಸಗಳನ್ನ ಹೇಳಿದ್ದೆ. ಮೊದಲನೇದು ಪ್ರಸ್ತಾರ ಹಾಕ್ಬೇಕು, ಎರಡನೇದು ಗಣಗಳನ್ನ ವಿಂಗಡಣೆ ಮಾಡಬೇಕು, ಮೂರನೇದ ಛಂದಸ್ಸಿನ ಹೆಸರನ್ನ ಬರಿಬೇಕು, ನಾಲ್ಕನೇದ ಅವುಗಳ ಲಕ್ಷಣಗಳನ್ನ ಕನಿಷ್ಠ ಪಕ್ಷ 3 ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ ಏನ್ ಮಾಡ್ತಾರಂದ್ರ ನಿಮ್ಮ ಪರೀಕ್ಷೆಯಲ್ಲಿ ಇಷ್ಟನ್ನ ನೀಟಾಗಿ ಬರೆದ್ರಂದ್ರ ನಿಮಗೆ 3ಕ್ಕೆ 3 ಅಂಕ ಸಿಗುತ್ತವೆ. ಇಷ್ಟು ಅಂಶಗಳು ನಿಮಗೆ ಒಂದು ಕಂದ ಪದ್ಯದ ಕುರಿತಾಗಿ ಗೊತ್ತಿರಲಿ. ಅರ್ಥ ಆಯ್ತಲ್ಲ? ಇಷ್ಟು ಕಂದ ಪದ್ಯ. ಯಾವುದು ಕಂದ ಪದ್ಯ ಕೇಳಿದ್ರು ಕೂಡ ಕಂದ ಪದ್ಯ 4 ಸಾಲಿನ ಪದ್ಯ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗ ಬರೋದು ಎಷ್ಟು ಸಾಲು? ಕೇವಲ ಮಾತ್ರ 2 ಸಾಲುಗಳು ಬರುತ್ತವೆ. ಆ 2 ಸಾಲಕ್ಕೆ ನೀವೇನ್ ಮಾಡಬೇಕು? ಸರಿಯಾಗಿ ಪ್ರಸ್ತಾರವನ್ನ ಹಾಕಿ ಗಣಗಳನ್ನ ವಿಂಗಡಿಸಿ ಛಂದಸ್ಸನ್ನು ಹೆಸರಿಸಿ ಅವುಗಳ ಲಕ್ಷಣಗಳನ್ನ ಬರೆಯುವಂತ ಕೆಲಸವನ್ನು ನೀವು ಮಾಡಬೇಕು. ಅರ್ಥ ಆಯ್ತಲ್ಲ? ಇಷ್ಟು ಕಂದ ಪದ್ಯದ ಕುರಿತಾಗಿ. ಇನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಾವೇನ್ ಮಾಡೋಣ ಈ ಮಾತ್ರಾಗಣದಲ್ಲಿ ಇನ್ನು ಬಹಳಷ್ಟು ಪದ್ಯಗಳು ಷಟ್ಪದಿ ಪದ್ಯ ಮತ್ತು ರಗಳೆ ಪದ್ಯ ಬರ್ತದಂತ ನಾನು ನಿಮಗೆ ಹೇಳಿದ್ದೆ. ಆ ಷಟ್ಪದಿ ಪದ್ಯ ಮತ್ತು ರಗಳೆ ಪದ್ಯದ ಕುರಿತಾಗಿ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದ.